ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ನಮ್ಮ ಅಜೀಜ್ ಸಾಹೇಬ್ರು ಏನಪ್ಪ ಅಂತಂದರೆ ಇದೇ ಟ್ರೈನಿಂಗ್ ಸೆಂಟರ್ಗೆ ಕೋಚಿಂಗ್ ಕೊಡಲಿಕ್ಕೆ ಬಂದಿದ್ದಾರೆ. ಯಾರಿಗೆ? ಸೊ ಸ್ಪೆಷಲ್ ಆಫೀಸರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಯಾರಿಗೆ? ಭೂಮಿ ಅವ್ರಿಗೆ, ಭೂಮಿಯ ಒಂದು ಟೀಮ್ಗೆ. ಅಂದರೆ ಅಲ್ಲಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆ ಹೊತ್ಕೊಂಡು ಹೋಗಿದ್ದಾರಲ್ಲ, ಅಲ್ಲಿಗೆ ಸಾಹೇಬ್ರು ಎಂಟ್ರಿ ಕೂಡ ಆಗಿದೆ. ಹಾಗಾದರೆ ಏನಾಗುತ್ತೆ? ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಭೂಮಿ ಇಲ್ಲಿ ಒಂದು ಪ್ರಶ್ನೆ ಕೂಡ ಮಾಡ್ತಾಳೆ ಅಜೀಜ್ ಸಾಹೇಬ್ರಿಗೆ. ಆಗ ಅಜೀಜ್ ಸಾಹೇಬ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಅಜೀಜ್ ಸಾಹೇಬ್ರಿಗೆ ಭೂಮಿ ಹೇಳಿರ್ತಕ್ಕಂಥ ಮಾತು ಕೇಳಿ ಸಾಹೇಬ್ರು ನಿಜವಾಗ್ಲೂ ಬೇಜಾರಾಗಿದ್ದಾರೆ. ಸೊ ಅದನ್ನೇ ಏನಾದರೂ ಇಲ್ಲಿ ಕೋಪ ಮಾಡ್ಕೊಂಡಿದ್ದಾರ, ಸೊ ಹಾಗೆ ಅಂತ ಭೂಮಿ ಅನ್ಕೋತಾಳೆ. ಬಟ್ ಆ ರೀತಿ ಮಾಡೋದಿಲ್ಲ. ಅವರು ಸ್ಪೆಷಲ್ ಆಫೀಸರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಲೇಡಿ ಕಾನ್ಸ್ಟೇಬಲ್ ಹೇಳ್ತಾರೆ, ಇಲ್ಲಿಗೆ ಒಬ್ರು ನಿಷ್ಠಾವಂತ ಅಧಿಕಾರಿ ಬರ್ತಾರೆ. ಸೊ ಅವರು ತುಂಬಾ ಪವರ್ಫುಲ್ ಕೂಡ, ಅಷ್ಟೇ ನಿಷ್ಠಾವಂತರು ಕೂಡ ಅಂತ ಹೇಳಿದಾಗ ಯಾರಾಗಿರ್ಬೋದು ಅಂತ ಅಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಗೆ ನಮ್ಮ ಅಜಿತ್ ಸಾಹೇಬ್ರು, ಮಿಸ್ಟರ್ ಇನ್ಸ್ಪೆಕ್ಟರ್ ಅಜಿತ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಅಜಿತ್ ರಾಮ್ ನಾರಾಯಣ್ ಅಂತ ಕರೀತಾರೆ. ಕರೆದ ತಕ್ಷಣ ಭಾರಿ ಚಂದ ಕಾಣ್ತಾರೆ ಪೊಲೀಸ್ ಡ್ರೆಸ್ಸಲ್ಲಿ, ಗೊತ್ತಲ್ಲ ಅಜಿತ್ ಅವರು. ಸೊ ಬರ್ತಾರೆ. ಬಂದ ತಕ್ಷಣ ಭೂಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಸೊ ಬಂದು ನೀವೆಲ್ಲ ಯಾಕೆ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಪ್ರಶ್ನೆಗಳನ್ನ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನೀವ್ಯಾಕೆ ಪೊಲೀಸ್ ಆಗಬೇಕು ಅಂದಾಗ ಭೂಮಿನೂ ಕೇಳ್ತಾರೆ, ಭೂಮಿ ಕೂಡ ಹೇಳ್ತಾಳೆ. ಭೂಮಿನೇ ಅಜಿತ್ಗೆ ಪ್ರಶ್ನೆ ಮಾಡ್ತಾಳೆ, ನೀವು ಯಾಕೆ ಪೊಲೀಸ್ ಆಗಿರೋದು ಅಂತ. ಯಾಕಂದ್ರೆ ಅಮ್ಮನ ಬಿಡಿಸಬಾರ್ದು ಅಂತ ಅಂದಿದ್ರೆ ಅಂತ ಲಕ್ಷ್ಮಿ ಇರ್ತಾಳಲ್ವಾ, ಆ ಒಂದು ಇಂಟೆನ್ಷನ್ ಇಟ್ಕೊಂಡು. ಸೊ ಸತ್ಯ, ನ್ಯಾಯ, ಧರ್ಮ ಅಂದ್ರೆ ಪ್ರಾಣ ಕೊಡೋರು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೇಳ್ತಾಳೆ. ಅವರು ಕೂಡ ನನಗೆ ತುಂಬ ಖುಷಿ ಆಯಿತು, ನಾನೇ ಎಲ್ಲರೂ ಕೇಳ್ತಾ ಇದ್ದೆ, ನೀವು ನನಗೆ ಪ್ರಶ್ನೆ ಕೇಳಿದ್ದು ನನಗೂ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಸರಿಯಾಗಿ ಉತ್ತರವನ್ನು ಹೇಳ್ತಾರೆ. ಇನ್ನು ಲಾಂಗ್ ಜಂಪು, ಐ ಜಂಪು, ರನ್ನಿಂಗು ಇವೆಲ್ಲ ಬೇಕೇ ಬೇಕು, ಬಾಡಿ ಫಿಟ್ನೆಸ್ ಇರಬೇಕು. ಸೊ ಏನಂತಂದರೆ ಪೊಲೀಸ್ ಟ್ರೈನಿಂಗಲ್ಲಿ ಮೊದಲು ಫಿಟ್ ಆಗಿರಬೇಕು. ಸೊ ಹಾಗಾಗಿ ಫಿಟ್ಟು ಮತ್ತು ಶಿಸ್ತು ಇವೆರಡೂ ಕೂಡ ಬಹಳ ಮುಖ್ಯ. ಎಷ್ಟು ಶಿಸ್ತುಬದ್ಧವಾಗಿರ್ತಾರೆ, ಎಷ್ಟು ಸಮಯ ಪ್ರಜ್ಞೆ, ಶಿಸ್ತು ಮತ್ತು ಈ ಫಿಟ್ನೆಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಿಟ್ನೆಸ್ ಬಗ್ಗೆ ಟ್ರೈನ್ ಮಾಡ್ತಾ ಇರ್ತಾರೆ, ಲಾಂಗ್ ಜಂಪು, ಐ ಜಂಪು. ಸೊ ಈ ಭೂಮಿ ಹೇಗಿರ್ಬಿಟ್ಟು ಕಾಲ್ಗೆ ಏಟ್ ಮಾಡ್ಕೊಂಡಿರ್ತಾಳೆ, ಆಗ ಕಾಲಿಗೆ ಏಟು, ಇವಾಗ ಕೈಗೆ ಏಟು, ಆಮೇಲೆ ತಲೆಗೆ ಏಟು ಹಾಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಆಗೋ ಆಸೆನ ಮಣ್ಪಾಲ್ ಆಗಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಭೂಮಿನ ಬೈತಾ ಇರ್ತಾರೆ. ಪ್ರತಿ ಹಂತದಲ್ಲೂ ಬೈತಾ ಇರ್ತಾರೆ. ಯಾಕಂದ್ರೆ ಇವಳು ಮೊದಲೇ ಹೆಡ್ವಟ್ ರಾಣಿ. ಸೊ ಜಂಪ್ ಮಾಡ್ಬೇಕಾದ್ರೂ ಬಡಿಸ್ಕೊಳ್ಳೋದು, ಪಾಪ ಹುಡುಗಿ ಅಲ್ವಾ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಆದ್ರೂ ಕೂಡ ಈ ತರ ಗಡ್ಬಡ್ ಮಾಡ್ತಾ ಇರ್ತಾಳೆ. ಈ ಗಡ್ಬಡವನ್ನ ಅಜಿತ್ ಸಾಹೇಬ್ರು ಖಂಡಿಸ್ತಾರೆ ಮೀನ್ಸ್ ಬೈತಿರ್ತಾರೆ. ಸೊ ಪ್ರತಿ ಒಂದು ಹಂತದಲ್ಲಿ ಕೂಡ ಬೈತಾನೆ ಇರ್ತಾರೆ. ಸೊ ಇವಳು ಅನ್ಕೋತಾಳೆ, ಓ ಸಾಹೇಬ್ರು ನನ್ನ ಮಾತಾಡ್ಸಕ್ ಬರ್ಬೇಡ ಅಂತ ಹೇಳಿದೀನಿ, ಆ ಒಂದು ಕಾರಣದಿಂದ ನನ್ನ ಬೈತಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಅದು ಆಗಾಗಲ್ಲ. ಅವರು ಒಂದು ಪೊಲೀಸ್ ಆಫೀಸರ್ ಆಗಿ ಏನು ಶಿಸ್ತು ಕಲಿಸಬೇಕು ತರಬೇತಿದಾರರಿಗೆ ಅದನ್ನ ಕಲಿಸ್ತಾ ಇರ್ತಾರೆ. ಸೊ ಮತ್ತೆ ಬಂದು ಪ್ರಶ್ನೆ ಮಾಡ್ತಾಳೆ ಭೂಮಿ. ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕಂದ್ರೆ ಪ್ರಶ್ನೆ ಮಾಡಿದಾಗ ಅಜಿತ್ ಅವರು ಅದಕ್ಕೂ ತಕ್ಕಂತೆ ಉತ್ತರ ಕೊಡ್ತಾರೆ. ಅಲ್ಲ ಸಾಹೇಬ್ರೆ, ನೀವು ಯಾಕೆ ನನ್ನನ್ನೇ ಬೈತಾ ಇದ್ದೀರಿ ಅಂತಾಗ, ನಿನ್ನನ್ನೇ ಅಂತಲ್ಲ, ನಿನ್ನ ಪ್ಲೇಸ್ ಅಲ್ಲಿ ಬೇರೆ ಯಾವುದೇ ಹುಡುಗಿ ಇರಲಿ ಹುಡುಗ ಇರಲಿ ಯಾರಿದ್ರು ಕೂಡ ನಾನು ಮಾಡೋದು ಅದನ್ನೇ. ಇಲ್ಲಿ ಶಿಸ್ತು ಮತ್ತೆ ಏನಪ್ಪಾ ಅಂದ್ರೆ ಸಮಯ ಮತ್ತು ಸಮಯ ಪ್ರಜ್ಞೆ ಮತ್ತು ಫಿಟ್ನೆಸ್ ಅನ್ನೋದು ಬಹಳ ಮುಖ್ಯ. ನಾನು ನಿನ್ನ ಜಾಗದಲ್ಲಿ ಯಾರಿದ್ರು ಬೈತಾ ಇದ್ದಿದೆ ಅಂತ ಹೇಳಿದ ತಕ್ಷಣ ಭೂಮಿ ಒಂದು ಕ್ಷಣ ಶಾಕ್ ಆಗ್ತಾಳೆ, ಜೊತೆಗೆ ಸೈಲೆಂಟ್ ಕೂಡ ಆಗ್ತಾಳೆ. ಮುಂದೆ ಏನಾಗುತ್ತೆ, ಇನ್ನು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇಬ್ಬರ ಒಂದು ಒಡನಾಟ ಹೇಗಿರುತ್ತೆ. ಅಂತೂ ಇಂತೂ ಲಕ್ಷ್ಮಿ ಮಾತು ಕೇಳ್ಕೊಂಡು ತಲೆಗೆ ಹುಳ ಬಿಟ್ಕೊಂಡು ಅಜಿತ್ ಸಾಹೇಬ್ರನ್ನ ಬರಬೇಡ ಅಂತ ಹೇಳಿದ್ಲು. ಸೊ ಅವರೇನು ಪರ್ಸನಲ್ ಆಗಿ ಬಂದಿಲ್ಲ, ಬಟ್ ಆಫೀಸಿಯಲ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್ ಆಗಿ ಬಂದಿದ್ದಾರೆ. ಈ ಆಫೀಸರ್ ಮತ್ತೆ ಟ್ರೈನಿ ತರಬೇತಿ ಮಧ್ಯೆ ಹೇಗೆ ನಡೆಯುತ್ತೆ ಸಂಬಂಧಗಳು ನೋಡೋಣ ಈ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.